ಅಪ್ಪ ನಾನ್ ದೊಡ್ಡೋಳಾಗ್ಬಿಟ್ಟೆ ನೋಡಿ, ನಾನ್ ದೊಡ್ಡೋಳಾಗ್ಬಿಟ್ಟೆ. ಪಾಂಡುರಂಗ, ನಿನ್ನ ಅಷ್ಟು ಪ್ರೀತಿಯಿಂದ ಪಾಂಡುರಂಗ ಪಾಂಡುರಂಗ ಅಂತ ಕರಿತಿದ್ ಸಕ್ಕು ಅತ್ತೆ ಮನೆಗೆ ಹೊರಟೋದ್ಲು. ನಮ್ಮನೆ ಬಿಟ್ಟು ಹೊರಟೋದ್ಲು ಶಾಶ್ವತವಾಗಿ. ದಿನ ನಿನ್ ಜೊತೆ ಯಾರು ಮಾತಾಡ್ತಾರೆ? ಪಾಂಡುರಂಗ, ಪಾಂಡುರಂಗ. ಅಯ್ಯೋ, ಏನಂದ್ರೆ ದುಃಖ ಪಡ್ಬೇಡಿ, ನಮ್ ಕೈಯಲ್ಲಿ ಏನಿದೆ. ಏನಂದ್ರೆ ಬನ್ನಿ ನಮ್ಮ ಮನೆಗೆ ಹೋಗೋಣ. ನೀವತ್ರ ನನ್ಗೂ ಅಳು ಬರುತ್ತೆ. ಶಿವಪ್ಪ, ದುಃಖ ಪಡಬೇಡ. ನಿಮ್ಮಿಬ್ರಿಗೂ ಹೇಳಿ ಹೇಳಿ ನಾನ್ ಸುಸ್ತಾಗ್ಬಿಟ್ಟೆ. ನೀವ್ ಚಿಕ್ಕ ಮಕ್ಳ ತರ ಅಳಬಾರ್ದು, ಧೈರ್ಯವಾಗಿರ್ಬೇಕು. ಅಮ್ಮ, ಈಗ ನಿನ್ನ ಗೋಳು ಇಕ್ಕೊಳ್ಳೋದಕ್ಕೆ ಸಕ್ಕು ಇಲ್ಲಿಲ್ಲ. ಕೀರ್ತನೆಗಳನ್ನ ಹಾಡಕ್ ನಮ್ ಸಕ್ಕು ಇಲ್ಲಿಲ್ಲ. ಇದೆಲ್ಲ ಕನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ರೀ. ನಮ್ ಮನೆ, ಗುಡಿ, ನಮ್ ಸಕ್ಕು ಇಲ್ದೆ ಬೇಕು ಅನ್ನಿಸ್ತಿದೆ ರೀ. ಎಲ್ಲಿ ನೋಡಿದ್ರೆ ಅವಳೆ ಕಾಣಿಸ್ತಾ ಇದ್ದಾಳೆ. ಉಮಾ, ಶಿವಪ್ಪ, ದಯವಿಟ್ಟು ಅಳಬೇಡಿ. ಅವಳಲ್ಲಿ ಸಂತೋಷವಾಗಿರ್ತಾಳೆ. ಸಕ್ಕು ನಮ್ ಜೊತೆ ಇದ್ದ ದಿನಗಳನ್ನ ನೆನ್ಸ್ಕೊಂಡು ಜೀವನ ಮಾಡೋಣ. ಏನಂದ್ರೆ ನಾನು ಅವಳು ಹೋಗುವಾಗ ಎಲ್ಲ ವಿಷಯಗಳನ್ನು ಹೇಳ್ಕೊಟ್ಟು ಕಳ್ಸಿದ್ದೀನಿ ರೀ. ಆದ್ರೆ ಸಕ್ಕು ಇಲ್ಲದೆ ನಾವ್ ಹೇಗ್ ಬದುಕ್ಬೇಕು ಅಂತ ಮಾತ್ರ ಅರ್ಥ ಆಗ್ತಿಲ್ಲ. ನಾವು ಮಾತ್ರ ಅಲ್ಲ ಉಮಾ, ಸಕ್ಕು ಇಲ್ಲ ಆದ್ರೆ ಪಾಂಡುರಂಗ ಕೂಡ ದುಃಖ ಪಡ್ತಾನೆ. ಶಿವಪ್ಪ, ಸಕ್ಕು ಹತ್ರ ಪಾಂಡುರಂಗ ಇದ್ದಾನೆ. ಪಾಂಡು ಅವಳಿಗೆ ಪಾಂಡುರಂಗನ್ ವಿಗ್ರಹ ಕೊಟ್ಟಿದ್ದಾನೆ. ಅದು ಅವಳ ಹತ್ರ ಭದ್ರವಾಗಿದೆ. ಪಾಂಡುರಂಗ ಅವಳಿಗೆ ಜೊತೆಯಾಗೇ ಇದ್ದಾನೆ. ನಮ್ಮಮ್ಮ ನಮ್ಮನೇಲಿ ಹೇಗ್ ಕಾಲಿಟ್ರು ಅದೇ ತರ ನಾನು ಕೂಡ ಈ ಮನೇಲಿ ಕಾಲಿಡ್ತಿದ್ದೀನಿ. ನಾನು ಈ ಮನೆ ಉಮಾ ಅಮ್ಮ ಆಗ್ತೀನಿ. ಏನ್ ಯಮುನಾ, ಆರ್ತಿ ತಟ್ಟೆ ತಗೊಂಡ್ ಬಾ ಅಂತ ನಿನಗ್ ಹೇಳಿದ್ರೆ ನೀನ್ ವತ್ಸಲ ಹೇಳಿದ್ಯಾ ಅಂದ್ರೆ ಏನರ್ಥ? ಇಲ್ ನೋಡು ವತ್ಸಲ, ಆರ್ತಿ ಮಾಡ್ಬೇಕಾಗಿರೋದು ಇವತ್ತೇ. ಬರ್ತಿದ್ದೀನಿ. ಸೆರ್ಗಿನ ಗಂಟು ಬಿಚ್ಚುವಾಗ ಹೆಸರು ಹೇಳ್ಬೇಕು ಸಕ್ಕು. ಚೆನ್ನಾಗ್ ನೆನ್ಪಿಟ್ಕೋ. ಪೆದ್ದಿ ಹಾಗೆ ಮುಖ ಮುಖ ನೋಡ್ತಾ ನಿನ್ಕೋಬೇಡ. ಅಕ್ಕ ತಂದಿದ್ದೀನಿ, ತಗೊಳ್ಳಿ. ಇಲ್ ನೋಡು ಸಕ್ಕು, ಇನ್ ಮುಂದೆ ನೀನು ಈ ಮನೆ ಮಹಾಲಕ್ಷ್ಮಿ, ನಗ್ನಗ್ತಾ ಇರ್ಬೇಕು. ಇಲ್ ನೋಡು, ಆ ಸೇರನ್ನ ಬಲಗಾಲಿಂದ ಮೆಲ್ಲಗೆ ಓದಿಬೇಕು. ಅದನ್ನ ದಾಟ್ಕೊಂಡು ಬಲಗಾಲು ಮುಂದಿಟ್ಟು ಒಳಗಡೆ ಬರ್ಬೇಕು. ಒಂದ್ ನಿಮಿಷ ಸ್ವಲ್ಪ ಇರಿ. ಈ ಹುಡುಗಿ ಏನ್ ಮಾಡ್ತಿದ್ದಾಳೆ? ಈ ಹುಡುಗಿ ಏನ್ ಮಾಡ್ತಿದ್ದಾಳೆ?
ನನ್ನ ಜೊತೆ ನನ್ನ ಪಾಂಡುರಂಗನಿಗೂ ಕೂಡ ಆರತಿ ಮಾಡಿ. ಪಾಂಡುರಂಗ ನನ್ನ ಪ್ರಾಣ ಸ್ನೇಹಿತ. ನನ್ನ ಜೊತೆ ನನ್ನ ಪಾಂಡುರಂಗ ಕೂಡ ಈ ಹೊಸ ಮನೆಗೆ ಕಾಲಿಡ್ತಿದ್ದಾನೆ. ಇವಳಿಗೆ ಹುಚ್ಚಿಡ್ದಿದ್ಯಾ? ನೀನ್ ಹೀಗ್ ಮೂರ್ಖಳ ತರ ಆಡಿದ್ರೆ ಒಳಗ್ ಸೇರ್ಸಲ್ಲ ನಾನು. ಈ ಕಲ್ಲಿನ ವಿಗ್ರಹನ ನಮ್ಮ ಮನೆ ಒಳಗಡೆ ತರಬೇಡ. ಅಮ್ಮ, ಇದು ವಿಗ್ರಹ ಅಲ್ಲ, ನನ್ನ ಪಾಂಡುರಂಗ. ನನ್ನ ಅಮ್ಮ ಅಂತ ಕರಿಬೇಡ. ಅತ್ತೆ ಅಂತ ಕರಿ. ಅತ್ತೆ ಅಂತ. ಅತ್ತೆ ತಾಯಿಗೆ ಸಮಾನ ಅಂತ ನನ್ನ ಉಮಾ ಅಮ್ಮ ನನಗೆ ಹೇಳಿದ್ದಾರೆ. ಅತ್ತೆ, ಇವನನ್ನ ಒಳಗ್ ಬರೋಕ್ ಬಿಡಿ. ಪಾಂಡುರಂಗ ಜೊತೆಗಿಲ್ದೆ ನಾನು ಇರೋಕ್ಕಾಗಲ್ಲ. ಪಾಂಡುರಂಗ ಇಲ್ದೆ ನಾನು ಒಬ್ಳೆ ಹೇಗ್ ಬರ್ಲಿ? ನೀವು ಅವನನ್ನು ಕೂಡ ಒಳಗ್ ಬರೋಕ್ ಬಿಡಿ. ಅಯ್ಯೋ ಅಯ್ಯೋ, ಈ ಹುಡುಗಿ ಮಿತಿ ಮೀರ್ತಿದ್ದಾಳೆ. ನಿನ್ನ ಮಿತಿಲ್ ನೀನಿರು. ನೀನ್ ನಮಗೆ ಬುದ್ಧಿ ಹೇಳ್ತಿದ್ಯಾ? ಮತ್ತೇನು? ಇಲ್ಲೋಡು, ನಿಮ್ ಮನೇಲಿ ಮಾಡೋ ಹಾಗೆ ಹುಚ್ಚಾಟಗಳನ್ನ ಮಾಡಿದ್ರೆ ನಾನ್ ಸುಮ್ನಿರಲ್ಲ. ಇದು ನನ್ನ ಮನೆ. ಎಲ್ರೂ ನನ್ನ ಇಷ್ಟದ ಪ್ರಕಾರ ಇರಬೇಕು. ನಾನ್ ಈ ವಿಗ್ರಹನ ಒಳಗ್ ತರೋಕ್ ಬಿಡಲ್ಲ. ಇನ್ನು ಇದ್ರ ಬಗ್ಗೆ ಮಾತಾಡ್ಬೇಡ. ಏನಂದ್ರೆ ನೀವಾದ್ರೂ ಸ್ವಲ್ಪ ಅತ್ತೆಯವರಿಗೆ ಹೇಳಿ. ಆಗಲ್ಲ. ಈ ಮನೆಯಲ್ಲಿ ಎಲ್ರೂ ನಮ್ಮಮ್ಮನ ಮಾತ ಕೇಳ್ಬೇಕು. ಅವ್ರ ಮಾತ್ ಯಾರು ವಿರುದ್ಧವಾಗಿ ಮಾತಾಡೋ ಹಾಗಿಲ್ಲ ಸಕ್ಕು. ಈ ವಿಗ್ರಹನ ಮನೆ ಒಳಗಡೆ ತರೋ ಹಾಗಿಲ್ಲ ಅಷ್ಟೇ. ಆದ್ರೆ ಅತ್ತೆ, ನೀವೆಲ್ರೂ ಕೂಡ ಪಾಂಡುರಂಗನ್ ಭಕ್ತರು ಅಂತ ಅಪ್ಪ ಹೇಳಿದ್ರು.